ಭಾರತ ದೇಶ ಈಗ ಒಂದು ಸಂಕಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಅಮಾಯಕರಾದ ನಾಗರಿಕರನ್ನು ನಿರ್ದಯವಾಗಿ ಧರ್ಮದ ಹೆಸರಿನಲ್ಲಿ ಹತ್ಯೆ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಈಗ ಪಾಕಿಸ್ತಾನ ಆ ಉಗ್ರರಿಗೆ ರಕ್ಷಣೆಯನ್ನು ಕೊಡುವ ಸಂದರ್ಭ ಕೊಟ್ಟು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡತಕ್ಕಂತಹ ಕಾರ್ಯದಲ್ಲಿ ತೊಡಗಿದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಯೋಧರಿಗೆ ಮತ್ತು ನಮ್ಮ ರಾಷ್ಟ್ರದ ನಾಯಕರಿಗೆ ಶಕ್ತಿಯನ್ನು, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು, ಸಂಕಟ ಪರಿಸ್ಥಿತಿಯನ್ನು ಎದುರಿಸತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವ ಕಾರ್ಯವನ್ನು ನಾವು ಅವಶ್ಯ ಕೈಗೊಳ್ಳಬೇಕಾಗಿದೆ. ಶ್ರೀ ನರಸಿಂಹ ಸುಳಾದಿ ಮತ್ತು ಮನ್ಯ ಸೂಕ್ತ ಪಾರಾಯಣ ಈ ಒಂದು ಕಾರ್ಯಕ್ರಮವನ್ನು ಲಕ್ಷ ಸಂಖ್ಯೆಯಲ್ಲಿ ಈ ಸುಳಾದಿ ಮತ್ತು ಮನ್ಯ ಸೂಕ್ತದ ಪಾರಾಯಣವನ್ನು ನಡೆಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ರಾಷ್ಟ್ರಕ್ಕೆ ಬಂದಿರತಕ್ಕಂಥ ಒಂದು ಈ ಸಂಕಟ ಪರಿಸ್ಥಿತಿಯನ್ನು ಪರಿಹಾರ ಮಾಡಲಿ. ನಮ್ಮ ಸೈನಿಕರಿಗೆ ಮತ್ತು ನಾಯಕರಿಗೆ ಬೇಕಾದ ಎಲ್ಲ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡುವ ಸಂದರ್ಭ ಬಂದಿದೆ. ಶ್ರೀ ವ್ಯಾಸರಾಜ ಮಠವು ಎಲ್ಲ ಭಕ್ತರಿಗೆ, ಭಗವದ್ ಭಕ್ತರಿಗೆ ಈ ರೀತಿಯಾದ ಒಂದು ಕಾರ್ಯವನ್ನು ನಡೆಸಲು ಮನ್ಯ ಸೂಕ್ತ ಪಾರಾಯಣ ಲಕ್ಷ ಸಂಖ್ಯೆಯಲ್ಲಿ ಆಗಬೇಕಾಗಿದೆ. ನರಸಿಂಹ ಸುಳಾದಿಯೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಪಾರಾಯಣ ಆಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಭಗವದ್ ಅನುಗ್ರಹದಿಂದ ನಮ್ಮ ರಾಷ್ಟ್ರ ಜಯಶಾಲಿಯಾಗತ್ತೆ. ನಮಗಿರತಕ್ಕಂಥ ಎಲ್ಲ ಸಂಕಟ ಪರಿಸ್ಥಿತಿಯು ಪರಿಹಾರವಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಭಕ್ತರೆಲ್ಲರೂ ಇದೊಂದು ಭಗವಂತನ ಸೇವೆ, ದೇಶ ಸೇವೆ, ಭಗವಂತನ ಸೇವೆ ಎಂದು ಭಾವಿಸಿ ಈ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ಅಪೇಕ್ಷಿಸುತ್ತೇವೆ.